ನನ್ನ ಮುಂದೆ ನೆರೆದಿರುವಂತಹ ಎಲ್ಲ ನಮ್ಮ ಹಲಗೂರು ಭಾಗದ ಜನರು ಮತ್ತು ನಮ್ಮ ಪೋಷಕ ವರ್ಗದವರೇ, ನಮೋ ಶ್ರೀ ಶಾರದೆ ವಂದಿತಃ ವಿದ್ಯಾಧಾರೆ ಸರಸ್ವತಿ. ಇಂದು ನಮ್ಮ ಶಾಲೆ ವಿದ್ಯಾಧಾರೆ ಇಂಟರ್ನ್ಯಾಷನಲ್ ಸ್ಕೂಲ್ನ ಮೊದಲ ಶಾಲಾ ವಾರ್ಷಿಕೋತ್ಸವ ಶುಭಾರಂಭ 2026 ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಾವು ಮೊದಲನೇ ವಾರ್ಷಿಕೋತ್ಸವನ ನಾವು ಮಾಡ್ತಾ ಇದ್ದೀವಿ. ಇದು ಹೊಸ ಆಶಯಗಳೊಂದಿಗೆ, ಹೊಸ ಹುರುಪಿನೊಂದಿಗೆ ಮುಂದಿನ ಕನಸುಗಳು ಮತ್ತು ಗುರಿಗಳನ್ನ ಕಟ್ಟಿಕೊಂಡು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹೆಜ್ಜೆ ಇಡುವ ಮುಂಚೆ ನಮ್ಮ ಈ ವರ್ಷದ ಕಾರ್ಯಗಳ ಮೆಲುಕು ಹಾಕುವ ಸಮಯ ಇದು. ಅನೇಕ ಕಠಿಣ ಚಾಲೆಂಜಸ್ಗಳು ಇದ್ದ ಮಧ್ಯ ಯಶಸ್ವಿಯಾಗಿ ಈ ವರ್ಷ ಮಕ್ಕಳ ಭವಿಷ್ಯಕ್ಕೆ ಟೊಂಕ ಕಟ್ಟಿದ ಸಾರ್ಥಕತೆಯ ಮೆಲುಕು ಹಾಕುವ ಸಮಯ. ಸಾಧಿಸಿದ್ದು ಅಲ್ಪವೇ, ಸಾಧಿಸಬೇಕಾಗಿರುವುದು ಇನ್ನೂ ಅಗಾಧ. ಇದಕ್ಕೆ ನಮ್ಮ ಕನಸುಗಳೇ ಭರವಸೆಯ ರೆಕ್ಕೆಗಳು. ಸ್ನೇಹಿತರೆ, ನಮ್ಮ ಶಾಲೆ ಎಂಟ್ರೆನ್ಸ್ ತಾವು ಬಂದು ನೋಡಿದ್ರೆ ಒಂದು ವಾಕ್ಯ ಇದೆ, ಕನಸುಗಳು ನಾಳಿನ ಬದುಕಿನ ಭರವಸೆಯ ರೆಕ್ಕೆಗಳು. ಕನಸುಗಳು ನಾಳಿನ ಬದುಕಿನ ಭರವಸೆಯ ರೆಕ್ಕೆಗಳು. ಈಗ ನಾವು ನಮ್ಮ ಶಾಲೆಯಾಗಿ ಮಕ್ಕಳಿಗೆ ನಾವು ಕನಸುಗಳನ್ನ ಬಿತ್ತಬೇಕೇ ಹೊರತು ಅಂಕಗಳನ್ನ ಸ್ಕೋರ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಅವ್ರ ಮೈಂಡಿಂದ ತೆಗೆದಾಕ್ಬೇಕು. ಮತ್ತೆ ಆ ಕನಸುಗಳನ್ನ ಸಾಕಾರಗೊಳಿಸ್ಕೋಬೇಕು. ಅದಕ್ಕೆ ದಾರಿ ಯಾವುದು ಅನ್ನೋದನ್ನ ಈಗಿನ ಶಾಲೆಗಳು ಮಕ್ಕಳಿಗೆ ತೋರಿಸ್ಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ, ಈಗಿನ ಸ್ಪರ್ಧಾತ್ಮಕ ಪ್ರಪಂಚ ಏನಿದೆ ಅದರಲ್ಲಿ ಈಗ AI ಮತ್ತೆ ಮೆಷಿನ್ ಲರ್ನಿಂಗ್ ಅಂತ ಹೊಸ ಆಯಾಮ ಬಂದಿದೆ. ಅದರಿಂದ ಈಗ ಎಷ್ಟೋ ಜನ ಇಂಜಿನಿಯರ್ಗಳು ಮತ್ತೆ ವಿವಿಧ ಕ್ಷೇತ್ರದ ಕೆಲಸ ಮಾಡ್ತಿರುವಂತವ್ರು ತಮ್ಮ ತಮ್ಮ ಕೆಲಸಗಳನ್ನ ಕಳ್ಕೊಳ್ಳುವಂತ ಯೋಜನೆಯಲ್ಲಿದ್ದಾರೆ, ಮೀನ್ಸ್ ಆದಿಲಿದ್ದಾರೆ. ಸೊ ಈಗ ನಾವು ಅದಕ್ಕೆ ಪೂರಕವಾಗಿ ನಾವು ಮಕ್ಕಳುಗಳನ್ನ ಕೇವಲ SLC ಒಂದು 600 ಮಾರ್ಕ್ಸು 80% ತೆಗೆದು ಮಕ್ಕಳುಗಳನ್ನ ಕಳಿಸೋ ಬದಲು ಮಕ್ಕಳನ್ನ ಮುಂದಿನ ಭವಿಷ್ಯ ಮತ್ತು ಬದುಕನ್ನು ಕಟ್ಟಿಕೊಳ್ಳುವಂತ ರೀತಿಯಲ್ಲಿ ನಾವು ಯಾವ ರೀತಿಯ ಶಿಕ್ಷಣ ಕೊಡಿಸ್ಬೇಕು, ಯಾವ ರೀತಿಯ ಕಲಿಕೆಯನ್ನ ಅವ್ರಿಗೆ ನಾವು ಮನದಟ್ಟು ಮಾಡಿಸ್ಬೇಕು ಅನ್ನೋ ವಿಚಾರವನ್ನ ಮನದಲ್ಲಿಟ್ಕೊಂಡು ಅದಕ್ಕೆ ಪೂರಕವಾಗಿ ನಮ್ಮ ಶಾಲೆಯಿಂದ ವಿಷಯಾಧಾರಿತವಾದಂಥ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮಕ್ಕಳ ಪ್ರತಿಯೊಂದು ಅಂಶಗಳಲ್ಲೂ, ಎಲ್ಲ ವಿಚಾರಗಳಲ್ಲೂ, ಅದು ಕ್ಷೇತ್ರ ಕ್ರೀಡೆ ಆಗಿರ್ಬೋದು, ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಸಂಗೀತ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ಇವನ್ ನಾವು ಇಸ್ರೋ ಕಿಡ್ಸ್ ಅಂತ ವೇಳೆ ಒಂದು ಹೊಸ ಕರಿಕ್ಯುಲಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಇಸ್ರೋ ರಾಕೆಟ್ ಸೈನ್ಸ್ ಮತ್ತೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಮಕ್ಕಳುಗಳಿಗೆ ಈಗಲಿಂದನೇ ಒಂದು ಅರಿವು ಮೂಡಿಸುವಂತ ಒಂದು ಪ್ರಯತ್ನ. ಹಾಗೆ ರಾಬೋಟಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಆಲ್ರೆಡಿ ನಮ್ಮ ಕರಿಕ್ಯುಲಮ್ ಅಲ್ಲಿ ಮಕ್ಕಳಿಗೆ ಅಳವಡಿಸ್ಕೊಂಡು ಶಿಕ್ಷಣ ನೀಡ್ತಾ ಇದ್ದೀವಿ. ಸೊ ಒಂದು ಗುಣಾತ್ಮಕವಾದಂತ ಒಂದು ಶಿಕ್ಷಣವನ್ನ ಹಳ್ಳಿಯ ಮಕ್ಕಳಿಗೆ ನಾವು ನೀಡಬೇಕು ಅಂತ ಹೇಳಿ ಇವೆಲ್ಲ ಒಂದು ವಿಚಾರಗಳನ್ನ ಒಟ್ಟಿಗೂಡಿಸಿ ನಾವು ಮಕ್ಕಳನ್ನ ನಾವು ತಯಾರು ಮಾಡೋದಕ್ಕೆ ಬದ್ಧರಾಗಿದ್ದೀವಿ. ಸೊ ಅದರಿಂದ ನಾವು ಮಕ್ಕಳಿಗೆ ನಾನು ಕೆಲವೊಂದು ತುಂಬಾನೇ ಮಾತಾಡಬೇಕು ಅಂತ ಹೇಳಿ ತುಂಬಾನೇ ಬರ್ಕೊಂಡು ಬಂದಿದ್ದೆ. ಬಟ್ ಕಾರಣಾಂತರಗಳು ಅಂದ್ರೆ ಸಮಯ ಅಭಾವ ಇದೆ. ಆದ್ರಿಂದ ನಾನು ಒಂದು 2-3 ವಿಚಾರಗಳನ್ನ ನಿಮ್ಗೆ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಮಕ್ಕಳಿಗೆ ಆರಂಭಿಕ ಹಂತದಲ್ಲಿ ವಿಷಯಾಧಾರಿತ ಕಲಿಕೆ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನಾವು ನೀಡಬೇಕಾಗತ್ತೆ. ಅದಕ್ಕೆ ಅಂಕಿಗಳ ಬೆನ್ನತ್ತಿ ಮಕ್ಕಳನ್ನ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನ ನಮ್ಮ ಪೇರೆಂಟ್ಸ್ಗಳು ಮಾಡಬಾರ್ದು. ಅಂಕಿಗಳಿಗಿಂತ ಮಕ್ಕಳಿಗೆ ಆಸಕ್ತಿ ಕ್ರಿಯೇಟ್ ಮಾಡೋದು ಮುಖ್ಯ. ಅಕ್ಷರಗಳಿಗಿಂತ ಮಕ್ಕಳಿಗೆ ಅನುಭವ ಮುಖ್ಯ ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತಾ, ಮಕ್ಕಳ ಸಾಧನೆಗೆ ಅಂಕಿಗಳು ಪೂರಕವಾಗಿರಲೇಬೇಕೇ ಹೊರತು ಕೇವಲ ಅಂಕಿಗಳನ್ನು ಗಳಿಸುವುದೇ ಮಕ್ಕಳ ಸಾಧನೆ ಆಗಿರಬಾರದು ಅಂತ ಹೇಳಿ ನಾನು ನಿಮ್ಗೊಂದು ಈ ವಿಚಾರಗಳನ್ನ ಹೇಳಿ ಒಂದೇ ಒಂದು ಸಣ್ಣ ಕತೆ ಮುಖಾಂತರ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇದು ನೈಜವಾಗಿ ನಡೆದಿರುವಂತ ಒಂದು ಕತೆ.
ಒಂದು ಶಾಲೆ ಅಂದ್ರೆ ನೂರಾರು ಮಕ್ಕಳುಗಳಿರ್ತವೆ, ನೂರಾರು ಮೀನ್ಸ್ ಅವರ ಸಂಸಾರಗಳಿರ್ಬೋದು, ಮತ್ತೆ ವಿಭಿನ್ನ ಶೈಲಿಯ ಅವ್ರ ಬದುಕಾಗಿರುತ್ತೆ. ಮಕ್ಕಳು ಕೆಲವರು ಬಡವರು ಇರ್ತಾರೆ, ಕೆಲವರು ಕೂಲಿಕಾರರು ಇರ್ತಾರೆ. ಸೊ ಈ ತರ ಇರುವಂತ ಒಂದು ಶಾಲೆ. ಈ ಶಾಲೆಯಲ್ಲಿ ಒಂದೇ ಒಂದು ಕಥೆನ ಹೇಳ್ತೀನಿ. ಚೆನ್ನೈಯಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಆ ಡಾಕ್ಟರುಗೆ ಒಬ್ಳು ಮಗಳು. ಆ ಮಗಳಿಗೆ ಮೊಸರನ್ನ ತಿನ್ಬೇಕು ಅಂತಂದ್ರೆ ಆಗಲ್ಲ. ಸೊ ಒಂದಿನ ಆ ಮಗು ಏನ್ ಮಾಡುತ್ತೆ, ಬಂದು ಅವ್ರ ಅಪ್ಪನ ಹತ್ರ, ಅಪ್ಪ ನಾನು ಮೊಸರನ್ನ ತಿಂತೀನಿ ನಾನು ಇವತ್ತು, ಬಟ್ ನೀನು ನನಗೆ ಕೇಳಿದ್ರೆ ನಾನು ಕೊಡಿಸ್ಬೇಕು ಅಂತ ಕೇಳುತ್ತೆ. ಮಕ್ಕಳು ಆಗ ಅಪ್ಪಂಗೆ ಆಶ್ಚರ್ಯ, ಇದೇನು ನನ್ನ ಮಗಳು ಇವತ್ತು ಮೊಸರನ್ನ ತಿಂತೀನಿ ಅಂತಿದ್ದಾಳೆ, ಏನ್ ಕೇಳ್ಬೋದು, ಸರಿ ಆಯ್ತು ತಿನ್ನಮ್ಮ, ನಾನು ನೀನ್ ಕೇಳೋದನ್ನ ನಾನು ನಿನಗೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಮಗಳು ನಾನು ಪ್ರಾಮಿಸ್ ಅಂತ ಕೇಳ್ತಾಳೆ. ಆಯ್ತು ಅಂತಾನೆ. ಸೊ ಪುಣ್ಯಕೋಟಿ ಕಥೆನ ಹೇಳಿರ್ತೀಯ, ನೀನ್ ನೆನಪಿದೆ ತಾನೆ, ನಾನು ಕೊಟ್ಮೇಲೆ ಮಾತನ್ನ ನೀನು ತಪ್ಪಬಾರ್ದು ಅಂತೇಳಿ ಅಪ್ಪಂಗೆ ಚಾಲೆಂಜ್ ಮಾಡ್ತಾಳೆ. ಆಯ್ತು ಅಂತ ಅವನು ಒಪ್ಕೋತಾನೆ. ಮೊಸರನ್ನ ತಿಂತಾಳೆ. ತಿಂದ್ಬಿಟ್ಟು ಬಂದು ಆ ಮಗು ಅವ್ರ ಅಪ್ಪನ ಹತ್ರ, ಅಪ್ಪ ನಾನು ಇವತ್ತು ನನ್ನ ತಲೆನ ಪೂರ್ತಿ ನುಣ್ಣಗೆ ಬೋಳಿಸ್ಕೋಬೇಕು ಅಂತ ಆ ಮಗು ಕೇಳುತ್ತೆ. ಅದಕ್ಕೆ ಅವ್ರಪ್ಪ ತುಂಬಾ ಆಶ್ಚರ್ಯ ಆಗ್ತದೆ, ಯಾಕಮ್ಮ ತಲೆ ಬೋಳಿಸ್ಕೋಬೇಕು ಅಂತ. ಇಲ್ಲ ನೀನ್ ಬೋಳಿಸ್ಲೇಬೇಕು, ನನಗೆ ನೀನು ಕೊಟ್ಟಿದ್ಯಾ ಮಾತು, ನೀನು ಮಾಡ್ಲೇಬೇಕು ಅಂದಾಗ ಆ ಮಗುನ ಕರ್ಕೊಂಡು ಹೋಗಿ ಅವನು ವಿಧಿ ಇಲ್ದೇನೆ ಸಿಕ್ಕಾಪಟ್ಟೆ ಹಠ ಮಾಡುತ್ತೆ. ಹೋಗಿ ಶೇವ್ ಮಾಡಿಸ್ತಾನೆ. ಇದ್ಯಾಕೆ ಹಿಂಗೆ ನನ್ನ ಮಗಳು ನನಗೆ ಈ ತರ ಶೇವ್ ಮಾಡಿಸ್ತು ಅಂತ ನೋಡೋಣ ನಾಳೆ ಶಾಲೆಗೆ ಹೋಗಿ ಅಂತೇಳಿ ಆ ಮಗುನ ಕರ್ಕೊಂಡು ಅವನೇ ಶಾಲೆಗೆ ಅವತ್ತು ಬಿಡಕ್ಕೆ ಅಂತ ಹೋಗ್ತಾನೆ. ಹೋದಾಗ ಅವ್ರ ಕಾರ್ ಗೇಟ್ ಹತ್ರ ನಿಂತಿರುತ್ತೆ. ಹಿಂದಿನಿಂದ ಇನ್ನೊಂದು ಕಾರ್ ಬರುತ್ತೆ. ಕಾರಿಂದ ಒಬ್ರು ತಾಯಿ ಓಡ್ ಬಂದು, ಬೇರೆ ಮಗುವಿನ ತಾಯಿ, ಇವಳು ನಿಮ್ಮ ಮಗುನೇನಾ ಅಂತ ಕೇಳಿದಾಗ ಹೌದು ಅಂದಾಗ ಆ ತಾಯಿ ಸಿಕ್ಕಾಪಟ್ಟೆ ಅಳಕ್ ಶುರು ಮಾಡ್ತಾಳೆ. ಆಗ ತಂದೆ ಕೇಳ್ತಾನೆ, ಯಾಕಮ್ಮ ಅಳ್ತಾ ಇದೀರ ಏನು ಅಂದಾಗ, ಆ ಮಗುವಿನ ಆ ತಾಯಿಯ ಮಗು ಕ್ಯಾನ್ಸರ್ ಪೇಷಂಟ್ ಆಗಿರುತ್ತೆ. ಕಿಮೋಥೆರಪಿ ಕೊಟ್ಟು ಆ ಮಗು ತಲೆಯೆಲ್ಲ ಕೂದಲೆಲ್ಲ ಉದುರೋಗಿರುತ್ತೆ. ಆ ಉದುರೋಗಿದ್ದಾಗ ಅದು ಶಾಲೆಗೆ ಯಾವ ರೀತಿ ಬರಬೇಕು, ನಾನು ನಾಚ್ಕೋಬೇಕು, ನಾಚ್ಕೊಂಡು ನಾನು ಹೆಂಗ್ ಬರೋದು, ನನಗೆ ಬೇರೆ ಮಕ್ಕಳನ್ನ ಆಡ್ಕೊಂಡು ನಗ್ತಾರೆ ಅಂದ್ಕೊಂಡು 3 ತಿಂಗಳು ಶಾಲೆಗೆ ಹೋಗಿರಲ್ಲ. ಆಗ ಈ ಮಗು ಆ ಹುಡುಗನ ಫ್ರೆಂಡು, ಅದು ಹುಡಿಕೊಂಡು ಅದು ಹಿಂದಿನ ದಿನ ಬಂದಾಗ ಆ ಮಗುವಿಗೆ ಗೊತ್ತಾಗುತ್ತೆ, ಕೂದಲು ಉದ್ರೋಗಿರೋದ್ರಿಂದ ನಾನು ಶಾಲೆಗೆ ಬರ್ತಾ ಇಲ್ಲ ಅಂತೇಳಿ ಅವನ ಹತ್ರ ಅವಳು ಒಂದು ಪ್ರಾಮಿಸ್ ಮಾಡಿರ್ತಾಳೆ. ನಾಳೆ ದಿನ ನೀನು ಶಾಲೆಗೆ ಬಂದಾಗ ನಿನ್ನನ್ನು ಯಾರು ಆಡ್ಕೊಂಡು ನಗಲ್ಲ, ಆ ಜವಾಬ್ದಾರಿ ನಾನು ತಗೋತೀನಿ, ನೀನ್ ದಯಮಾಡಿ ನೀನು ನನ್ನ ಜೊತೆ ಶಾಲೆಗೆ ನಾಳೆ ಬಾ ಅಂತ ಹೇಳಿ ಒಪ್ಸಿರ್ತಾಳೆ. ಆ ವಿಚಾರವಾಗಿ ಆ ಮಗು ತಲೆನ ಬೋಳ್ಸ್ಕೊಂಡಿರುತ್ತೆ. ಅದನ್ನ ಕೇಳ್ದಂತ ಅವ್ರಪ್ಪ, ಆ ಮಗುನ ಅಪ್ಪ, ಮಗು ಕ್ಷಮೆ ಇರ್ಲಿ, ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅದೇ ರೀತಿ ನಾನು ಬೇರೆ ಮಕ್ಕಳನ್ನು ಕೂಡ ನಾನು ಈ ದಿನದಿಂದ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅವನು ತನ್ನ ಬ್ಲಾಗಲ್ಲಿ ಬರ್ಕೋತಾನೆ. ಅದ್ರಲ್ಲಿ ಹೇಳ್ತಾನೆ ಅವನು, ನಾವು ನಮ್ಮ ಮಕ್ಕಳುಗಳಿಗೆ ಏನಾದ್ರು ಸ್ಪೆಷಲ್ ತಿಂಡಿ ಏನಾದ್ರು ಮನೆಯಿಂದ ಕಳಿಸ್ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಮಗು ದಯವಿಟ್ಟು ಇದನ್ನ ಯಾರ ಜೊತೆನೂ ಹಂಚ್ಕೋಬೇಡ, ನೀನು ಒಬ್ಬನೇ ಬಾಕ್ಸಲ್ಲಿ ಇಟ್ಕೊಂಡು ತಿನ್ನು ಅಂತ ಹೇಳ್ತೀವಿ. ಮತ್ತೆ ಅದೇ ತರ ಸ್ಕೋರು ಅವನಿಗಿಂತ ಯಾಕೋ ಕಡಿಮೆ ತೆಗ್ದೆ, ಈ ಸಲ ಜಾಸ್ತಿ ತೆಗಿಲೇಬೇಕು ಅಂದ್ರೆ ಮಕ್ಕಳುಗಳಲ್ಲಿ ನಾವು ವೈರತ್ವಗಳನ್ನ ಹುಟ್ಟಾಕ್ತಾ ಇದೀವಿ, ಒಂದು ಶತ್ರು ಭಾವನೆಗಳನ್ನ ಹುಟ್ಟಾಕ್ತಾ ಇದೀವಿ. ಸೊ ಅದನ್ನ ಬಿಟ್ಟು ನಾವು ಎಲ್ಲಾ ಮಕ್ಕಳು ನಮ್ಮ ಮಕ್ಕಳೇ ಅನ್ನೋ ಒಂದು ಭಾವನೆಗಳ ಇಟ್ಕೊಂಡ್ರೆ ನಿಜವಾಗ್ಲೂ ಮಕ್ಕಳಲ್ಲಿರುವಂತ ಶಾಲೆಯಲ್ಲಿರುವಂತ ಪ್ರತಿಯೊಬ್ಬ ಮಕ್ಕಳುಗಳಿಗೂ ಎಷ್ಟೋ ಜನ ತಂದೆ ತಾಯಿ ಸಿಕ್ತಂಗ ಆಗ್ತಾರೆ. ಮತ್ತೆ ಆ ಮಕ್ಕಳಿಗೂ ಭವಿಷ್ಯಕ್ಕೂ ಒಂದು ಆಸರೆ ಆದಂಗ ಆಗುತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಿ ಅದೇ ರೀತಿ ಬೇರೆ ಮಕ್ಕಳನ್ನು ಕೂಡ ದಯಮಾಡಿ ಪ್ರೀತಿಸಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.